ಹಾಯ್ ಎವ್ರಿಬಡಿ, ನಾನು ಲಾಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೆ ಹಬ್ಬದ ಹಿಂದಿನ ದಿನದ ವ್ಲಾಗ್. ಸೊ ಇವತ್ತು ಹಬ್ಬ ಸ್ಟಾರ್ಟ್ ಆಗುತ್ತೆ. ನಮ್ಮೂರು ಚಿಕ್ಕಮಂಡ್ಯನಲ್ಲಿ 5 ಇಯರ್ಸ್ ಒಂದು ಕಾಳಮ್ಮ ಹಬ್ಬ ಮಾಡ್ತಾರೆ. ಸೊ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅಲ್ಲಿ ದೇವ್ರನ್ನ ಊರ್ ತುಂಬಾ ಮೆರವಣಿಗೆ ಮಾಡ್ತಾರೆ. ಸೊ ನಾವು ರೋಡಿಗೆಲ್ಲ ನೀರ್ ಹಾಕಿ ರಂಗೋಲಿ ಎಲ್ಲ ಬಿಡ್ತೀವಿ, ಹುಡುಗರೆಲ್ಲ ಡ್ಯಾನ್ಸ್ ಆಡ್ತಾರೆ. ಸೊ ಆ ಟೈಮ್ ನಲ್ಲಿ ಪೂಜೆ ಮಾಡಿಸ್ತೀವಿ. ಸೊ ಪೂಜೆ ಮಾಡಿದಾದ್ಮೇಲೆ ದೇವ್ರ ದೇವಸ್ಥಾನಕ್ಕೆ ಹೋಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಮತ್ತೆ ಕೊಂಡ ಹಾಯಕ್ಕೆ ಅಂದ್ಬಿಟ್ಟು ಮೆರವಣಿಗೆ ಬರುತ್ತೆ ಊರ್ ತುಂಬಾ, ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಅರ್ಥ ಅದು. ಸೊ ಅವರು ಮೆರವಣಿಗೆ ಬಂದಿದ್ಮೇಲೆ ನಾವೆಲ್ಲ ಟೆಂಪಲ್ ಹತ್ರ ಹೋಗ್ಬೇಕು. ಟೆಂಪಲ್ ಹತ್ರ ಹೋದ್ರೆ ಮತ್ತೆ ಅಲ್ಲಿ ಬೆಂಕಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿರ್ತಾರೆ. ಸೊ ದೇವರಿಗೆ ದೇವ್ರನ್ನ ಕರ್ಕೊಂಡ್ ಬಂದು ಮತ್ತೆ ಅಲ್ಲಿ ಕೊಂಡ ಆಯೋರು ಅದನ್ನ ಎಷ್ಟು ಚೆನ್ನಾಗಿ ಕೊಂಡ ಆಯ್ತಾರೆ. ಈ ಸಲ ಕೊಂಡ ಆಯ್ತಿದ್ದವ್ರಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ನನ್ಗಂತೂ ಅದ್ ನೋಡ್ತಾ ನೋಡ್ತಾ ಅಳುನೇ ಬಂತು. ಅವ್ರು ಒಂದ್ ಸ್ವಲ್ಪನೂ ದೇವ್ರನ್ನ ಬೀಳಿಸ್ಲಿಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ಎಡವಟ್ಟಾಗಿತ್ತು, ಬಟ್ ಈ ಟೈಮ್ ತುಂಬಾ ಚೆನ್ನಾಗಿ ಮಾಡಿದ್ರು. ನನ್ಗೆ ತುಂಬಾ ಭಯ ಆಗ್ತಿತ್ತು, ಬಟ್ ಅವ್ರು ನೋಡಿ ತುಂಬಾ ಖುಷಿ ಆಯ್ತು. ದೇವ್ರನ್ನೆಲ್ಲ ನೋಡಿ ದೇವ್ರು ಕೂಡ ಖುಷಿ ಪಟ್ಟಿರ್ತಾರೆ ಅನ್ಸುತ್ತೆ. ಸೊ ಅವ್ರ ಹೆಜ್ಜೆ ಗುರುತೆಲ್ಲ ಅಲ್ಲೇ ಇತ್ತು. ಕೊಂಡ ಬಂಡಿ ಎಲ್ಲ ಮುಗಿದ್ಮೇಲೆ ಅಲ್ಲಿ 5 ದೇವ್ರಿದೆ ಕಾಳಮ್ಮ ಸೇರಿ. ನಮ್ಮೂರಲ್ಲಿ 2 ಕಾಳಮ್ಮ ಮತ್ತೆ ಮಾರಮ್ಮ, ಗೋಪಾಲ್ಪುರದ ಕಾಳಮ್ಮ ಮಾರಮ್ಮ, ಮತ್ತೆ ಆನೆಕೆರೆ ಬೀದಿ ಮಂಡ್ಯ ಬಿಸಿಲು ಮಾರಮ್ಮ. ಸೊ ಅವರೆಲ್ಲ ಈ ಕೊಂಡ ಬಂಡಿ ನೋಡಿ ತುಂಬಾ ಖುಷಿ ಪಟ್ಟಿದ್ರು. ಹಂಗೆ ಒಂದೆರಡು ಸ್ಟೆಪ್ ಹಾಕಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗ್ ಬರ್ತೀವಿ. ಮನೆಗ್ ಬಂದ್ರೆ ನಮ್ದು ಬಾಡೂಟ ಇರುತ್ತೆ. ಅದನ್ನೆಲ್ಲ ಮುಗಿಸಿದ್ಮೇಲೆ ಈವ್ನಿಂಗ್ 4 ಗಂಟೆ ಹಂಗೆ ಆರತಿ ತಗೊಂಡ್ ಹೋಗ್ಬೇಕು ದೇವ್ರಿಗೆ. ಈ ಆರತಿ ತಂಬಿಟ್ ಆರತಿ ತಗೊಂಡೋಗಿ ಪೂಜೆ ಮಾಡಿಸಿದ್ಮೇಲೆ ಹಬ್ಬ ಕಂಪ್ಲೀಟ್ ಆಗುತ್ತೆ. ಹಬ್ಬ ಎಲ್ಲ ಮುಗ್ದಿದ್ಮೇಲೆ ಪಕ್ಕದೂರ್ ದೇವ್ರೆಲ್ಲ ಬಂದಿರ್ತಾರಲ್ಲ, ಅವ್ರನ್ನೆಲ್ಲ ನಾವು ಕಳ್ಸ್ಕೊಡ್ಬೇಕು. ಅವ್ರಿಗೂ ಆರತಿ ಮಾಡಿ ಅವ್ರನ್ನ ವಾಪಸ್ ಅವ್ರ ಊರಿಗೆ ಕಳ್ಸ್ಕೊಡ್ಬೇಕು.